ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ ಪದವಿ ಪೂರ್ವ ಕಾಲೇಜು ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಬೀದಿ ನಾಟಕದ ಮೂಲಕ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಹಾಸನ ನಗರದ ಶ್ರೀ ಬನಶಂಕರಿ ಸಮುದಾಯ ಭವನದಲ್ಲಿ ಹಾಸನ ಜಿಲ್ಲಾ ದೇವಾಂಗ ಸಂಘದ ಸಭೆ ನಡೆಯಿತು. ನಾಪೋಕ್ಲು ಸಮೀಪದ ಚೆರಿಯಂಪರಮುವಿನ ಮೈದಾನದಲ್ಲಿ ವಾಹನ ಸವಾರರಿಗೆ ತಿಳಿ ಹೇಳಿದ ನಾಪೋಕ್ಲು ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಂಜುನಾಥ್. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ ಪದವಿ ಪೂರ್ವ ಕಾಲೇಜು ವತಿಯಿಂದ ವಿಶ್ವ ಪರಿಸರದ ದಿನದ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಮೂಡಿಸಲಾಯಿತು. ಕುಶಾಲನಗರ ಪಟ್ಟಣದ ಫಾತಿಮಾ ಕಾನ್ವೆಂಟ್ ಪದವಿ ಪೂರ್ವ ಕಾಲೇಜು ವತಿಯಿಂದ ವಿಶ್ವ ಪರಿಸರ ದಿನದ ಪ್ರಯುಕ್ತ ಕಾಲೇಜು ವಿದ್ಯಾರ್ಥಿಗಳಿಂದ ಕುಶಾಲನಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸುವ ಸಲುವಾಗಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಂತರ ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ವಿದ್ಯಾರ್ಥಿಗಳು ಪರಿಸರದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಸಾರ್ವಜನಿಕರಿಗೆ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಿದರು. ಮರಗಳನ್ನ ಕಡಿಯಬೇಡಿ, ಗಿಡಗಳನ್ನು ನೆಡುವ ಮೂಲಕ ಪರಿಸರವನ್ನ ಕಾಪಾಡಬಹುದು. ಉತ್ತಮ ಮಳೆ ಗಾಳಿ ಆಗುವುದರಿಂದ ನಮ್ಮ ಜೀವನ ಸಮೃದ್ಧಿಯಾಗುತ್ತದೆ ಎಂದು ಜಾಗೃತಿ ಮೂಡಿಸಿದರು. ಇದೇ ಸಂದರ್ಭ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು, ಸಂಚಾರಿ ಪೊಲೀಸ್ ಠಾಣೆಯ ಎಸ್ಐ ಕುಸುಮ ಹಾಗೂ ಎಎಸ್ಐ ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಹಳೆ ತಾಲೂಕಿನಲ್ಲಿ ಆಟೋ ರಿಕ್ಷಾ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು, ಆಟೋದಲ್ಲಿದ್ದ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದೆ. ನಾಪೋಕ್ಲು ಸಮೀಪದ ಹಳೆ ತಾಲೂಕಿನಲ್ಲಿ ಆಟೋ ರಿಕ್ಷಾ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು, ಆಟೋದಲ್ಲಿದ್ದ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾದ ಘಟನೆ ನಡೆದಿದೆ. ನಾಪೋಕ್ಲುವಿನಿಂದ ಕೊಳಕೇರಿಯತ್ತ ಚಲಿಸುತ್ತಿದ್ದ ಆಕಾಶ್ ಎಂಬುವರ ಕಾರು ಹಾಗೂ ಕೊಳಕೇರಿಯಿಂದ ನಾಪೋಕ್ಲುವಿಗೆ ಬರುತ್ತಿದ್ದ ಸಮ್ಮದ್ ಎಂಬುವರಿಗೆ ಸೇರಿದ ಆಟೋ ರಿಕ್ಷಾ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು, ಕೊಳಕೇರಿ ನಾಪೋಕ್ಲು ರಸ್ತೆಯ ನೂರಂಬಾಡ ಎಂಬಲ್ಲಿ ನಡೆದಿದ್ದು, ಅಪಘಾತದ ರಭಸಕ್ಕೆ ಆಟೋ ರಿಕ್ಷಾ ಪಲ್ಟಿಯಾಗಿದೆ. ಆಟೋ ಚಾಲಕ ಹಾಗೂ 3 ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು, ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆ ನೀಡಿದ ಬಳಿಕ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ನಾಪೋಕ್ಲು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಫಾತಿಮಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೆಲ್ಮೆಟ್ ಹಾಗೂ ಅಪ್ರಾಪ್ತ ವಯಸ್ಸಿನಲ್ಲಿ ವಾಹನ ಚಲಾಯಿಸುವುದರ ಬಗ್ಗೆ ಆಗುವ ಅನಾಹುತಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಫಾತಿಮಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೆಲ್ಮೆಟ್ ಹಾಗೂ ಅಪ್ರಾಪ್ತ ವಯಸ್ಸಿನಲ್ಲಿ ವಾಹನ ಚಲಾಯಿಸಿದಾಗ ಆಗುವಂತಹ ಅನಾಹುತಗಳಿಗೆ ಯಾರು ಕಾರಣ ಎಂಬುವ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ಕೆ ಸಂಚಾರಿ ಠಾಣೆಯ ಎಸ್ಐ ಕುಸುಮ ಹಾಗೂ ಎಎಸ್ಐ ಸುಬ್ರಹ್ಮಣ್ಯರವರು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಯಾವುದೇ ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ 18 ವರ್ಷ ತುಂಬಿರಬೇಕು. ಅವರು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಕಡ್ಡಾಯವಾಗಿ ಬೈಕ್ ಚಲಾಯಿಸುವವರು ಹೆಲ್ಮೆಟ್ ಧರಿಸಿರಬೇಕು. ಕಾರು ಓಡಿಸುವವರು ಸೀಟ್ ಬೆಲ್ಟ್ ಧರಿಸಿರಬೇಕು. 18 ವರ್ಷ ತುಂಬದ ವ್ಯಕ್ತಿಗಳು ಗಾಡಿ ಚಲಾಯಿಸಿ ಅನಾಹುತ ಸಂಭವಿಸಿದಲ್ಲಿ ಮಾಲೀಕರು ಸೇರಿದಂತೆ ವಾಹನ ಚಲಾಯಿಸಿದವರಿಗೆ ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಚನ್ನಕೇಶವ ಹಾಗೂ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಡೆಯಕ್ಕೆ ಮಾತ್ರ ನೀವು ಆದಷ್ಟು ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅಣ್ಣ ತಮ್ಮರಿಗೆ ನೀವು ಅಷ್ಟೇ ಎಲ್ಲ ಮಾಡಿ. ಸರಿ ಆಯ್ತು, ಹೆಚ್ಚು ಕಮ್ಮಿ ನೋಡಿ ನೋಡ್ಕೋಬೇಕು. ನಿಮ್ಮ ಮತ್ತೆ ಗಾಡಿ ಓಡಿಸ್ಬೇಕಷ್ಟೇ. ಹಾಗೆ ನಿಮ್ಮ ಏನು ಮಾಡಿಸ್ಕೊಂಡ್ರೆ ಗಾಡಿ ಓಡಿಸ್ಬೇಕು. ನಿಮಗೆ ಅದ್ರದ್ದು ಇನ್ಶೂರೆನ್ಸ್ ಕ್ರಾಸ್ ಮಾಡಬೇಕು, ಯಾವ ರೀತಿ ಹೋಗಬೇಕು, ಆ ಕಡೆ ಕ್ರಾಸ್ ಮಾಡ್ಬೇಕಾದ್ರೆ ಯಾವ ರೀತಿ ರೂಲ್ಸ್ ಆರ್ಟಿಕಲ್ದಲ್ಲಿ ನಿಮಗೆ ಒಂದು ಬಿಎಫ್ ಕೊಡ್ಬೇಕಾದ್ರೆ ಅದಕ್ಕೆ ರೂಲ್ಸ್ಗಳು ಹೇಳ್ಕೊಡ್ತಾರೆ. ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಕ್ರಾಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ, ಹೆಲ್ಮೆಟ್ ಹಾಕೋದು ಇಂಪಾರ್ಟೆಂಟು. ನೋಡಿ ತಲೆಗೆ ಏನಾಗುತ್ತೆ ಗಂಡಿ ಕಡೆ ಬರ್ತೀವಿ, ಹಂಗೆ ಹೋಗ್ತೀವಿ, ಅಲ್ಲೆಲ್ಲ ಮೀಟಿಂಗ್ ಮಾಡ್ತೀವಿ. ಸರಿ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಹಾಸನ ನಗರದ ಶ್ರೀ ಬನಶಂಕರಿ ಸಮುದಾಯ ಭವನದಲ್ಲಿ ಹಾಸನ ಜಿಲ್ಲಾ ದೇವಾಂಗ ಸಂಘದ ಸಭೆ ನಡೆಯಿತು.
ದೇವಾಂಗ ಸಮಾಜದ ಬಂಧುಗಳು ಸಂಘಟಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷ ರವೀಂದ್ರ ಪಿ ಕಲಬುರ್ಗಿ ಕರೆ ನೀಡಿದರು. ಹಾಸನ ನಗರದ ಶ್ರೀ ಬನಶಂಕರಿ ಸಮುದಾಯ ಭವನದಲ್ಲಿ ನಡೆದ ಹಾಸನ ಜಿಲ್ಲಾ ದೇವಾಂಗ ಸಂಘದ ಸಭೆಯಲ್ಲಿ ಭಾಗವಹಿಸಿ ಸಂಘದ ವತಿಯಿಂದ ನೀಡಿದ ಆತ್ಮೀಯ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದರು. ತಮ್ಮ ವೃತ್ತಿ ಕೌಶಲ್ಯದ ಮೂಲಕ ಸಮಾಜದಲ್ಲಿ ಜನರು ತಮ್ಮ ಮಾನ ಮುಚ್ಚಿಕೊಳ್ಳಲು ಬೇಕಾದ ವಸ್ತ್ರಗಳು ಹಾಗೂ ಬಟ್ಟೆಗಳನ್ನು ತಯಾರಿಸಿಕೊಡುತ್ತಿರುವ ನೇಕಾರ ದೇವಾಂಗ ಸಮಾಜದ ಬಂಧುಗಳು ಹಾಲಿಗೆ ಸಕ್ಕರೆ ಬೆರೆತರೆ ಹಾಲಿನ ರುಚಿ ಹೆಚ್ಚಾಗುವಂತೆ ಸಮಾಜದ ಎಲ್ಲ ಸಮುದಾಯದ ಜಾತಿ ವರ್ಗಗಳ ಜನರೊಂದಿಗೆ ಆತ್ಮೀಯ ಒಡನಾಟವನ್ನು ಇಟ್ಟುಕೊಂಡು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆಂದು ಕರೆ ನೀಡಿದರು. ಹಾಸನ ದೇವಾಂಗ ಸಂಘದ ಅಧ್ಯಕ್ಷ ನಂಜುಂಡಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಮಾಜದ ಬಂಧುಗಳು ಸಂಘದ ಸದಸ್ಯತ್ವ ಪಡೆದುಕೊಂಡು ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅಭಿವೃದ್ಧಿಯ ಪಥದತ್ತ ಸಾಗಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ದೇವಾಂಗ ಸಮಾಜದ ಮಕ್ಕಳ ಶೈಕ್ಷಣಿಕ ವಿಕಾಸಕ್ಕಾಗಿ ಮೀಸಲಿಟ್ಟಿರುವ ವಿದ್ಯಾನಿಧಿಗೆ ಶಾಸನದ ಉದ್ಯಮಿ ಅನಂತಸ್ವಾಮಿ 1 ಲಕ್ಷ ರು ಚೆಕ್ ಹಾಗೂ ಸಕಲೇಶಪುರ ದೇವಾಂಗ ಸಂಘದ ಅಧ್ಯಕ್ಷ ವಸಂತ್ 1 ಲಕ್ಷ ರು ಹಾಗೂ ಹಾಸನ ದೇವಾಂಗ ಸಂಘದ ಜಿಲ್ಲಾಧ್ಯಕ್ಷ ನಂಜುಂಡಸ್ವಾಮಿ 50,000 ರು ದೇಣಿಗೆ ನೀಡಿದರು. ಹೊಳೆನರಸೀಪುರ ಪುರಸಭೆ ಸದಸ್ಯ ಜಗನ್ನಾಥ್, ಉದ್ಯಮಿ ಬಿ ರಾಜಶೇಖರ್ ಸೇರಿದಂತೆ ನೂರಾರು ದೇವಾಂಗ ಸಮಾಜದ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರಾಜ್ಯ ದೇವಾಂಗ ಸಂಘ ಯುವ ಸಂಘದ ಅಧ್ಯಕ್ಷನಾಗಿ ನೇಮಕ ಮಾಡಿ ಅದನ್ನು ನಾವು ರೆಡಿ ಮಾಡಬೇಕು ಚೇಂಜ್ ಮಾಡಬೇಕು ಜನರಲ್ಲಿ ಬಿಟ್ಟು ಯಾಕಂದ್ರೆ ಅಧ್ಯಕ್ಷರು ಪ್ರಧಾನ ಸಂಚಾಲಕರು ಸಹ ಸಂಚಾಲಕರು ಅಂತ ಮಾಡುವಂಥ ವಿಚಾರಗಳನ್ನು ಅಂದ್ಕೊಂಡಿವಿ. ಅದು 4 ಜನರಲ್ಲಿ ಅವರಿಗೆ ಜವಾಬ್ದಾರಿ, ಈ ರಾಜ್ಯದ ಜವಾಬ್ದಾರಿಯನ್ನು ಅವರಿಗೆ ಕೊಡ್ತೀವಿ. ಈಗ ಯುವ ಘಟಕಗಳನ್ನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕೇವಲ ರಾಜ್ಯಮಟ್ಟದ ಅಷ್ಟೇ ಅಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕಾಣಿಸಲು ಇವತ್ತು ಯಾವ ಈ ಘಟಕಗಳು ನಮ್ಮ ಘಟಕಗಳು ನಮ್ಮ ರಾಜ್ಯ ಘಟಕಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರುಗಳು ಮತ್ತು ಹೊರಗಳಿದ್ದಾರೆ. ಇದು ಇದೇ ಮಾಡುವುದರಿಂದ ಯುವ ಘಟಕ ಮತ್ತು ಮಹಿಳಾ ಘಟಕ ಮತ್ತು ಎಂಜಿನಿಯರ್ಸ್ ಡಾಕ್ಟರ್ಸ್ ಎಲ್ಲ ಘಟಕಗಳ ಆದಾಗ ತನ್ನಿಂದಾನೇ ನಾವು ಪ್ರತಿ ತಿಂಗಳು ಕೂತ್ಕೊಂಡು ಈ ಒಂದು ಘಟಕಗಳ ತುಮಾರಿಕಾಗಿ ಕೂತ್ಕೊಂಡು ಸಮಾಜ ಸಂಘಟನೆ ಮಾಡುವಲ್ಲಿ ಸಹಕರಿಸತಕ್ಕಂಥ ನಾವು ಮನವರಿಕೆ ಮಾಡ್ಕೊಂಡಿವಿ. ಆ ನಿಟ್ಟಿನೊಳಗೆ ಅದು ಸಂಘ ಮಾಡಿದ್ರು ಎಲ್ಲರೂ ಕೂಡ ಒಂದು ಸಂಘ ಮಾಡಿದ್ರೆ ಅದರ ನೆರವಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಸಾರಾತ್ಮಕ ಆರ್ಥಿಕ ಸಬಲವಾಗಿ ಸಾಧ್ಯ ಆಗಿರ್ತಕ್ಕಂಥದ್ದು ಕಂಡಿವಿ. ಅದನ್ನು ಕೂಡ ನಾವು ಜಾರಿ ತಂದಿವಿ. ಶೈಕ್ಷಣಿಕ ಸಂಸ್ಥೆಗಳನ್ನು ಇಟ್ಕೊಂಡು ಬಹಳ ಸಂತೋಷ ಆಗ್ತದೆ. ಮತ್ತು ಹಾಸನದೊಳಗೆ 1946 ಈ ವಿದ್ಯಾರ್ಥಿಗಳಿಗೆ ಕಟ್ಟಿದ್ದು ಇಡೀ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಬೆಂಗಳೂರು ಬಿಟ್ಟರೆ ಈ ರಾಜ್ಯ ಅಷ್ಟು ಹಿಂದಿನ ಮೌಲ್ಯಗಳನ್ನ ಎಲ್ಲೂ ಕೂಡ ಕಟ್ಟಿಲ್ಲ ಅಂತಕ್ಕಂಥದ್ದು ನಾನು ಬಹಳ ಸಂತೋಷ ವ್ಯಕ್ತಪಡಿಸ್ತೀನಿ. ಒಬ್ಬ ಸಮಾಜದ ಚಿಂತಕನಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಅರ್ಥ ಆಗುತ್ತೆ. 1946 ಒಂದು ಸುವ್ಯವಸ್ಥಿತ ಜಾಗ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಮಾಡಿದ್ರು ಅದು ಸಣ್ಣ ಕೆಲಸ ಅಂತಕ್ಕಂಥ ಈ ಒಂದು ವ್ಯವಸ್ಥೆ ಸುಧಾ ಆನಂದ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಈ ಒಂದು ಬನಶಂಕರಿ ಕಲ್ಯಾಣ ಮಂಟಪ, ಇವತ್ತು ಚೌಡೇಶ್ವರಿ ಕಲ್ಯಾಣ ಮಂಟಪ 100 ವರ್ಷಗಳ ಒಂದು ತುಂಬತಕ್ಕಂಥ ಚೌಡೇಶ್ವರಿ ಕಲ್ಯಾಣ ಮಂಟಪ ಸಹಿತ ನೀವು ಶತಮಾನೋತ್ಸವ ಸಹಿತ ಆಚರಿಸಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಸಂದರ್ಭ ಒಟ್ಟಾರೆ ಎಲ್ಲ ಒಗ್ಗಟ್ಟಾಗಿ ನಿಮ್ಮ ಬೇರೆ ಸಂಘಗಳಿರ್ಬೋದು, ಬೇರೆ ಸಂಘಗಳು ಎಲ್ಲವೂ ಬಂದಾಗ ನಾವು ನಿಮಗೆ ಬಂದಾಗ ನಾವು ಕೆಲಸ ಮಾಡೋದು, ನಮ್ಮ ಬಂದಾಗ ನೀವು ಕೆಲಸ ಮಾಡೋದು, ಒಂದು ಅಸೂಯೆ ಭಾವನೆ ಇಲ್ಲ ಅಂದ್ರೆ ಎಲ್ಲರೂ ಕೂಡ ಒಂದು ಉನ್ನತ ಮಟ್ಟದಲ್ಲಿ ಸಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋದಂತಕ್ಕಂಥ ಮಾತನ್ನ ಸಂದರ್ಭ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲ ಸಮೀಪದ ಚೆರಿಯ ಪರಮುವಿನ ಕೆಪಿಎಸ್ ಗ್ರೌಂಡ್ನಲ್ಲಿ ವಾಹನ ಸವಾರರನ್ನ ತಪಾಸಣೆ ಮಾಡಿ ಹೆಲ್ಮೆಟ್ ಹಾಕದಿರುವವರಿಗೆ ತಿಳುವಳಿಕೆ ನೀಡಲಾಯಿತು. ವಾಹನ ಸವಾರರನ್ನು ತಪಾಸಣೆ ಮಾಡಿ ಹೆಲ್ಮೆಟ್ ಹಾಕದಿರುವವರಿಗೆ ಇನ್ಸೂರೆನ್ಸ್ ಇಲ್ಲದ, ಸೀಟ್ ಬೆಲ್ಟ್ ಇಲ್ಲದ, ಟ್ರಿಪಲ್ ರೈಡ್ ಎಲ್ಲರನ್ನು ನಿಲ್ಲಿಸಿ ಚೆರಿಯ ಪರಂಬುವಿನ ಕೆಪಿಎಸ್ ಗ್ರೌಂಡ್ನಲ್ಲಿ ತಿಳುವಳಿಕೆ ಮೂಡಿಸಿ ಎಚ್ಚರಿಕೆ ನೀಡಲಾಯಿತು. ವಾಹನಗಳ ಚಾಲನಾ ಪರವಾನಗಿ, ಸೂಕ್ತ ದಾಖಲೆಗಳು ಇಲ್ಲದೆ ವಾಹನಗಳನ್ನು ಚಲಾಯಿಸಬಾರದು ಎಂದು ನಾಪೋಕ್ಲು ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಮಂಜುನಾಥ್ ತಿಳಿಸಿದರು. ನಾಪೋಕ್ಲು ಸಮೀಪದ ಚೆರಿಯ ಪರಂಬುವಿನ ಮೈದಾನದಲ್ಲಿ ವಾಹನ ಸವಾರರನ್ನ ತಿಳಿ ಹೇಳಿದವರು ಜೀವ ಅಮೂಲ್ಯವಾದದ್ದು. ರಸ್ತೆ ಸುರಕ್ಷತಾ ನಿಯಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು, ಕಾನೂನುಗಳನ್ನು ಗೌರವಿಸಬೇಕು ಎಂದರು. ವಾಹನ ಸವಾರರನ್ನ ತಪಾಸಣೆ ಮಾಡಿ ಹೆಲ್ಮೆಟ್ ಹಾಕದೆ ಚಲಾಯಿಸಿದವರಿಗೆ, ಇನ್ಸೂರೆನ್ಸ್ ಇಲ್ಲದ, ಸೀಟ್ ಬೆಲ್ಟ್ ಇಲ್ಲದೆ ಚಾಲನೆ ಮಾಡಿದವರಿಗೆ, ಬೈಕ್ಗಳಲ್ಲಿ 2ಕ್ಕಿಂತ ಹೆಚ್ಚು ಮಂದಿ ಕುಳಿತು ಸಾಗಿದವರಿಗೆ ತಿಳುವಳಿಕೆ ಮೂಡಿಸಿ ಎಚ್ಚರಿಕೆ ನೀಡಲಾಯಿತು.
ಚಾಲನಾ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವುದು, ಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡಿ ಸಂಚಾರಿ ವಾಹನಗಳಿಗೆ ಜನಸಾಮಾನ್ಯರಿಗೆ ಅಡ್ಡಿಪಡಿಸುವುದು, ಅಪ್ರಾಪ್ತ ಯುವಕರು ವಾಹನ ಚಾಲನೆ ಮಾಡುವುದು ಕಂಡುಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಇದೇ ಸಂದರ್ಭ ಎಚ್ಚರಿಕೆ ನೀಡಲಾಯಿತು. ರ್ಯಾಷನ್ ನೆಗ್ಲಿಜೆನ್ಸಿ ಆಯ್ತಾ, ಪ್ರತಿಯೊಂದು ರ್ಯಾಷನ್ ನೆಗ್ಲಿಜೆನ್ಸಿದು ಆಗಿರ್ತಕ್ಕಂಥ ಆಕ್ಸಿಡೆಂಟ್. ಭಾರತಮ್ಮ ಬಾರ ಮೊಬೈಲ್ ಇಡೋದು ಎಷ್ಟು ಏನು ಅರ್ಜೆಂಟ್ ಇದೆ, ಗೊತ್ತಾಯ್ತಾ? ಅರ್ಥ ಆಯ್ತಾ?